ಕೊಡಕ್ ಹೇಳಿದ್ದು. ಏಕೆ? ಬಂದವ್ರ ಬಾಯಿ ಸಿಹಿ ಆಗ್ಲಿ ಅಂತ ಇರ್ಬೇಕು ಕಣ. ಅಲ್ಲಿ ಏನ್ ಮಾತಾಯ್ತು? ಉಂಗ್ರದ ಬಗ್ಗೆ ಅಮ್ಮಂಗೆ ಯಾವುದಾದ್ರಲ್ಲಿ ಕೊಂಕು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಅಕ್ಕ, ಆ ಗೋಪಾಲ್ ಅವ್ರು ಬರ್ತಾರ ಅಂತ ಅಮ್ಮ ಅವ್ರ ಹತ್ರ ಕೇಳ್ಬಿಟ್ರ ಅಂತ ನಂಗೆ ಭಯ ಆಗ್ತಿದೆ ಅಕ್ಕ. ಏಯ್, ಏನೋ ಅದು? ಏನಿಲ್ಲಮ್ಮ. ನೀನೇನ್ ಮಾಡಕ್ ಹೊರಟಿದ್ಯಾ ಅಂತ ನನಗ್ ಚೆನ್ನಾಗಿ ಗೊತ್ತು ಕಣೋ. ಗೋಪಾಲ್ ಅವ್ರು ಬರ್ತಾರೆ ಅಂತ ನನ್ನ ಹತ್ರ ಹೇಳಿ, ಅವ್ರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ನಾನು ಹೇಳಿದ್ದೀನಿ ಅಂತ ಪುಟ್ಟಕ್ಕ ಅವ್ರ ಹತ್ರ ಹೇಳಿದ್ಯಾ ಅಲ್ವಾ? ಎಲ್ಲದನ್ನೂ ಮ್ಯಾನೇಜ್ ಮಾಡಕ್ ಹೋಗ್ಬೇಡ. ನೀನು ಅನ್ಕೊಂಡಂಗೆ ಯಾವುದೂ ನಡೆಯಲ್ಲ. ಗೋಪಾಲ್ ಅವ್ರು ಬರ್ಲಿಲ್ಲ ಅಂದ್ರೆ ಈ ನಿಶ್ಚಿತಾರ್ಥ ನಡೆಯಲ್ಲ. ಈಗಲೇ ಹೇಳಿದ್ದೀನಿ. ಔಷಧಿ ಹೊಡೆದಿರೋ ಜಿಳ್ಳೆ ತರ ಒದ್ದಾಡ್ತಾಳೆ. ಅಕ್ಕ, ನಾನುವೆ ನಿನ್ನಂಗೆ ಆ ಮನೆನಾಗ ಒಂದು ಹಾಳು ಮಡಗಬೇಕಿತ್ತು. ಅಲ್ಲಿ ಏನ್ ನಡೀತೈತೆ ಅಂತ ಗೊತ್ತಾಯ್ತಿಲ್ಲ. ಫುಲ್ ಟೆನ್ಷನ್ ಆಯ್ತೈತೆ. ನಾನೇ ಒಂದ್ ಹೆಜ್ಜೆ ಮನೆ ತ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ಲ. ನಿಮ್ಮ ಅಕ್ಕ ಬಟ್ಟೆ ಕೊಟ್ರೆ ಎಲ್ಲ ಹೋಗ್ಬೋದು. ನೀನ್ ಹೊಸಿ ಸುಮ್ಕೆ ನಿಂತ್ಕೋ ಬಾಬು. ಅಕ್ಕ, ನೀನ್ ಹೇಳು, ಈ ನಿಶ್ಚಿತಾರ್ಥ ನಡೆಯಕ್ಕಿಲ್ಲ ಅಲ್ವೇ? ನಡೀತದೆ, ನಡೀತದೆ. ನಾನು ಹೋಗದೆ ಇದ್ರೂ ನಡೀತದೆ. ನಿಮ್ಮಿಬ್ಬರು ಯೋಚನೆ ಈಗ ಸಣ್ಣದ್ದು. ನಾವಲ್ಲಿ ಹೋಗ್ಬೇಕಾ? ನಿಶ್ಚಿತಾರ್ಥ ನಡೀತೈತಾ ಇಲ್ವಾ? ಆ ಹುಡುಗಿ ಈ ಮನೆ ಸೊಸೆ ಆಗ್ತಾಳಾ ಇಲ್ವಾ? ಇದೆ. ಆದ್ರೆ ನನ್ ಚಿಂತೆ ಆ ಪುಟ್ಟಕ್ಕನ್ನ ಜೀವನ ಪೂರ್ತಿ ಹೆಂಗ್ ನನ್ ಕಾಲ್ ಕೆಳಕ್ ಮಡಿಕೊಳ್ಳೋದು ಅನ್ನೋದು. ಆ ಪುಟ್ಟಕ್ಕನ್ ಜಾಗ ಯಾವತ್ತಿದ್ರು ಇಲ್ಲೇ. ಊರ್ನೋರು ಅವಳನ್ನ ತಲೆ ಮ್ಯಾಗ ಕೂರ್ಸ್ಕೊಂಡಿರೋದಕ್ಕೆ ಅವಳಿಗೆ ಸಾನೆ ಗರ್ವ ಬಂದೈತೆ. ಅವಳಿಗೆ ಬುದ್ಧಿ ಕಲ್ಸಕ್ಕೆ ಆ ದೇವ್ರು ನಮ್ಗೆ ಒಳ್ಳೆ ಅವಕಾಶ ಕೊಟ್ಟವನೆ. ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಾವ್ ಗೆದ್ದಂಗೆ. ಇಲ್ಲ ಅಂದ್ರೆ ಪದೇ ಪದೇ ಅವಳ ಮುಂದೆ ನಾವು ಸೋಲ್ತಾನೆ ಇರ್ತೀವಿ. ಈಗೇನು ರಾಚಿ ಎಲ್ಗೆ ಹೋಗ್ಬೇಕು ಅಂತವಳ, ಬ್ಯಾಡ ಅಂತವಳ? ನೀನ್ ಹೋಗ್ದೆ ನಿಶ್ಚಿತಾರ್ಥ ನಡೆಯಕ್ಕಿಲ್ಲ, ನಾನ್ ಹೇಳ್ದೆ ನೀನ್ ನಿಶ್ಚಿತಾರ್ಥಕ್ಕೆ ಹೋಗಕ್ಕಿಲ್ಲ. ಇದರ ಅರ್ಥ ಏನು? ಇಡೀ ಸೂತ್ರ ಇರೋದು ಈ ರಾಜಿ ಕೈನಾಗೆ. ಯಾಕೆ ನಡೆಯಕ್ಕಿಲ್ಲ? ನಾವು ಬಂದ್ವಲ್ಲ.
ಸಮಸಿ ನಾ ಬರೋದು ಒಸಿ ತಡ ಆಗೋಯ್ತು. ಅದು ನಮ್ಮ ಯಜಮಾನ್ರಿಗೆ ಸಾಲ ಕೆಲ್ಸ ಇತ್ತು, ಅವನ್ನೆಲ್ಲ ಮುಗಿಸಿ ಬರೋದಿಗೆ ಈಟೊತ್ತಾಯ್ತು ನೋಡಿ. ಏನ್ರಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಹೇಳ್ರಿ. ಹೌದೌದು, ಒಸಿ ತಡ ಆಯ್ತು, ನಾನು ಕ್ಷಮೆ ಕೇಳ್ಬಿಡ್ತೀನಿ. ಪುರೋಹಿತ್ರೆ, ಇನ್ನೂ ತಾಂಬೂಲ ಬದಲಾಯಿಸ್ಕೊಂಡಿಲ್ಲ ಅನ್ಸ್ತೈತೆ. ಹಂಗಿದ್ರೆ ನಾವು ಸರಿಯಾದ ಟೈಮ್ಗೆ ಬಂದಿದ್ದೀವಿ ರಾಜಿ. ಬೀಗ್ರೆ ನಮಸ್ಕಾರ. ಪುರೋಹಿತ್ರೆ, ನೀವು ಮುಂದೆ ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಬಾಪು ಕೆಮ್ಮೆ, ಅಮ್ಮ ಸಿಹಿ ತಿನ್ಸಿ ಮರ. ನೀವು ಓದುಗಾಕಿ ರಾಯ್ರ ಬನ್ನಿ. ವನಮಾಲೆ ಗದೇಶಾಂಗೆ ಶಿಂಕೆ ಚಕ್ರೆ ಚಲಂದಕೆ ಶ್ರೀಮಾನ್ ನಾರಾಯಣ ವಿಷ್ಣುರ್ವಾಸುದೇವೋ ಅವಿರಕ್ಷದ ಸುಲಗ್ನ ಸಾವಧಾನ ಸುಮಹೋತ್ತೋ ಸಾವಧಾನ. ಮುಗ್ಸೆ ಬರ್ರ ಕೊಡೋದಾಗೆ. ನಿಮ್ಮ ಕಡೆಯವ್ರಿಗೆಲ್ಲ ಪಟ್ಟಣದಿಂದ ಊಟ ತರಿಸಿವ್ನಿ. ಎಲ್ಲಿಂದ ತರ್ಸಿದ್ರೇನು, ಎಲ್ಲ ಹಾಳಾಯ್ತಲ್ಲ. ಏನಂದ್ರಿ? ಏನೂ ಇಲ್ಲ, ನಾವೇನ್ ಬರ್ತೀವಿ ಹಿಂದೆ. ನೀವು ಊಟನೇ ಮಾಡ್ನಿಲ್ಲ, ಬನ್ನಿ ಒಸಿ ಊಟ ಮಾಡಿ. ನಂಗೆ ಹೊಟ್ಟೆ ಸರಿಗಿಲ್ಲ ರೀ. ಹೊರಡೋಣವಾ? ಹೋಗೋಣ. ಚಿತ್ರ ನಡಿ. ತುಳ್ಳಿಯಲ್ಲಿ ಕಾಣಿಸ್ತಾ ಇಲ್ಲ. ಅವನ್ ಬರ್ತಾನೆ, ನಾವು ಹೊರಡೋಣ. ನಾನ್ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಬರ್ತೀವಿ. ಏನ್ ಪುಟಕ, ಏನ್ ಹೇಳ್ತಾರೆ ನಿಮ್ ಬೀಗ್ರು? ಎಲ್ಲ ಸಂದಾಗಾಯ್ತಂತ? ಬೀಗ್ರೆ, ಏನು ತೊಂದ್ರೆ ಇಲ್ಲ ಅಲ್ವಾ? ಪುಟಕ,
ಏನ್ ಸಹಾಯ ಬೇಕಿದ್ರು ಹೇಳು, ನಮ್ ಕೈಲಾಗೆ ಸಹಾಯನ ನಾವ್ ಮಾಡ್ತೀವಿ. ಏನ್ ಸರ್, ನಿಮ್ ಕಡೆಯವರೆಲ್ಲ ಹೋದ್ರಲ್ಲ, ನೀವೊಬ್ರೇ ನಿಂತಿದ್ದೀರಾ? ಓ, ಅಕ್ಕನ ಹತ್ರ ಮಾತಾಡ್ಬೇಕು ಅಂತ ವೇಟ್ ಮಾಡ್ತಿದ್ದೀರಾ? ಅವಳೀಗ ನಿಮ್ಮ ಹತ್ರ ಮಾತಾಡಲ್ಲ ಸರ್. ಅಕ್ಕ ತುಂಬಾನೇ ಕೋಪದಲ್ಲಿದ್ದಾಳೆ. ಸಹನಾ ಅಕ್ಕ ಹಾಗೇನೆ ಮಾತಾಡಿ ನಿಮ್ಮ ಮನ್ಸು ನೋಸೋದ್ಕಿಂತ ಸುಮ್ಮನಿದ್ದು ತಾನೇ ನೋವು ಅನ್ಭವಿಸೋದೇ ಬೆಟರ್ ಅಂತ ಅನ್ಕೊಳ್ಳೋಳು. ಆದ್ರೆ ನಾನು ಹಾಗಲ್ಲ ಸರ್, ಅನ್ಸಿದ್ನ ನೇರವಾಗಿ ಹೇಳ್ಬಿಡ್ತೀನಿ. ಅಕ್ಕ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂತ ಬೇಜಾರಲ್ಲಿದ್ದೀರಲ್ಲ, ಅವಳಿಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಅದಕ್ಕೆ ಅವ್ರ ಹತ್ರ ಸಾರಿ ಕೇಳೋಣ ಅಂತ ಅವ್ರನ್ನ ಮಾತಾಡ್ಸಕ್ಕೆ ಒದ್ದಾಡ್ತಾ ಇದ್ದೀನಿ ಸ್ನೇಹ ಅವರೇ. ತುಂಬ ಸಲೀಸಾದಂಥ ಪದ ಸಾರಿ. ಆದರೆ ಅದಕ್ಕೆ ಅರ್ಥ ಬರೋದು ಯಾವಾಗ ಗೊತ್ತಾ ಸರ್? ಅದನ್ನ ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸದೇ ಇದ್ದಾಗ ಮಾತ್ರ. ಸುಳ್ಳು ಹೇಳಿದ್ ನಿಮ್ಮ ತಪ್ಪು. ನೀವೀಗ ಏನೇ ಕಾರಣ ಕೊಟ್ಟರು ಆ ಸುಳ್ಳನ್ನ ಸರಿ ಅಂತ ವಾದ ಮಾಡ್ದಂಗೆ. ಪರ್ಸ್ನಲಿ ನನಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವ್ರ ಹತ್ರ ಮಾತು ಆಡದೆ ಹೊರಟೋಗ್ತಿದ್ದೆ. ಆದರೆ ನೀವು ಸಹನಾ ಅಕ್ಕನ ಮದುವೆ ಆಗ್ತಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ನಾನು ಇಷ್ಟೊತ್ತವರೆಗೂ ನಿಂತು ಮಾತಾಡ್ತಿರೋದು. ನೋಡಿ ಸರ್, ಅಕ್ಕ ನಿಮ್ಮನ್ನ ಕ್ಷಮಿಸೋವರೆಗೂ ಕಾಯೋದೊಂದೇ ನಿಮ್ಮ ಹತ್ರ ಇರೋ ದಾರಿ. ನನ್ನ ಉದ್ದೇಶ ಯಾರಿಗೂ ಹರ್ಟ್ ಮಾಡೋದಿರಲಿಲ್ಲ. ಹೇಗೋ ಒಂದು ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ರೆ ಮುಂದಿನ ಕೂತು ಮಾತಾಡ್ಬೋದು ಅಂತ ಅಂದ್ಕೊಂಡು ಹೀಗೆ ಮಾಡಿದೆ ಅಷ್ಟೆ. ಅದನ್ನ ಮೊದಲೇ ಹೇಳಿದಿದ್ರೆ ಕರೆಕ್ಟ್ ಇರ್ತಿತ್ತಲ್ವಾ ಸರ್? ಅಕ್ಕಂಗೆ ಭರವಸೆ ಕೊಟ್ಟು ಎರಡೂ ಮನೇಲಿ ಸುಳ್ಳು ಹೇಳಿ ನೀವು ಸಾಧಿಸಿದಾದ್ರೂ ಏನು? ಕೆಲಸ ನಡೆಯೋಕ್ಕೋಸ್ಕರ ಸುಳ್ಳು ಹೇಳೋ ವ್ಯಕ್ತಿ ಅಂತ ನಮ್ಮ ಅಕ್ಕನ ತಲೆಯಲ್ಲಿ ಕೂತ್ಕೊಂಡ್ರೆ ನಿಮ್ಮ ಬಗ್ಗೆ ಅವಳಿಗೆ ಒಳ್ಳೆ ಅಭಿಪ್ರಾಯ ಹೇಗೆ ಬರುತ್ತೆ ಹೇಳಿ? ನಾನು ಸಹನಾ ಅವ್ರ ಹತ್ರ ಮಾತಾಡಬೇಕು. ಪ್ಲೀಸ್ ಅವ್ರನ್ನ ಕರಿತೀರಾ? ನಾನು ಹತ್ರ ಸಾರಿ ಕೇಳಬೇಕು. ಅವ್ರು ಏನು ಶಿಕ್ಷೆ ಕೊಟ್ಟರು ನಾನು ಒಪ್ಕೋತೀನಿ. ಪ್ಲೀಸ್ ಒಂದ್ಸತಿ ಅವ್ರನ್ನ ಕರೀರಿ. ಅವಸರ ಪಡಬೇಡಿ ಸರ್. ಅಕ್ಕ ಕೋಪ ಮಾಡ್ಕೊಂಡಷ್ಟೇ ಬೇಗ ಕ್ಷಮಿಸು ಬಿಡ್ತಾಳೆ. ವೇಟ್ ಮಾಡಿ. ಹೇಗೂ ಕೊನೆಗೆಲ್ಲ ಸರಿಯಾಗೇ ಆಯ್ತಲ್ಲ. ತಲೆ ಕೆಡ್ಸ್ಕೊಬಿಡಿ ಸರ್, ಹೊರಡಿ. ಮತ್ತೆ ಇನ್ಮೇಲೆ ಯಾವತ್ತೂ ಸುಳ್ಳು ಹೇಳಬೇಡಿ. ನೀವು ಮಾತು ಕೊಟ್ಟಿದ್ದೇನು ಮಾಡಿದ್ದೇನು ರಾಜೇಶ್ವರಿ ಅವರೇ? ನೀವು ಹೀಗೆ ನಡ್ಕೊಳ್ಳೋದಕ್ಕ ನಾನು ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ದು. ನಿಮ್ಮ ಮೇಲೆ ಸಿಟ್ಟು ಬೇಸರ ಎರಡೂ ಇದೆ. ನಿಶ್ಚಿತಾರ್ಥನ ನಿಲ್ಲಿಸ್ತೀನಿ ಅಂತ ತಾನೇ ಹೇಳಿದ್ರಿ. ಕಡೆಗಳಿಗೆನಲ್ಲಿ ನಿಮ್ ಗಂಡನ್ ಕರ್ಕೊಂಡು ಬಂದ್ಬಿಟ್ರಲ್ಲ, ಇದರಿಂದ ಏನ್ ಸಾಧನೆ ಮಾಡ್ದಂಗಾಯ್ತು? ಛೇ, ನಂದೇ ತಪ್ಪು. ನಾನ್ ನಿಮ್ಮನ್ನ ನಂಬಲೇಬಾರ್ದಾಗಿತ್ತು. ಆಟೇನಾ? ಇನ್ನು ಏನಾರು ಬಾಕಿ ಮಾಡ್ಕೊಂಡಿದ್ದೀರಾ? ಅಲ್ಲ, ನಿಮ್ ಕೋಪ ನನಗೆ ಅರ್ಥ ಆಯ್ತದೆ. ಅದಕ್ಕೆ ಮಧ್ಯದಾಗ ತಡೆಯೋದು ಬೇಡ ಅಂತ ಸುಮ್ಕಿದ್ದೆ. ಅಂದ್ರೆ ಏನು? ನಾನು ಹುಚ್ಚಿದ ತರ ಏನೇನೋ ಬಂದು ಮಾತಾಡ್ಬಿಟ್ಟು ಹೋಗ್ತೀನಿ, ಅದಕ್ಕೆ ಅರ್ಥ ಸಂಬಂಧ ಇರಲ್ಲ ಅಂತನಾ ನಿಮ್ಮ ಮಾತಿನ ಅರ್ಥ? ಅಯ್ಯೋ, ನಾನೆಲ್ಲ ಹಂಗೆ ಹೇಳ್ದೆ. ನೀವು ನಿಮ್ ದೃಷ್ಟಿನಾಗ ಅಟ್ಟಯ್ಯ ನೋಡ್ತಾ ಇದ್ದೀರಾ. ನಾನು ಎಲ್ರ ದೃಷ್ಟಿನಾಗೂ ನೋಡ್ತಾ ಇದೀನಿ. ನಿಮ್ಗೆ ನಾನೊಂದು ದಿಟ ಹೇಳ. ನಾನು ನನ್ನ ಗಂಡನ ಕರ್ಕೊಂಡು ಬರ್ದೇ ಹೋಗಿದ್ದಿದ್ರು ಈ ನಿಶ್ಚಿತಾರ್ಥ ನಡೀತಿತ್ತು. ಹೌದೋ ಇಲ್ವೋ? ಇಲ್ಲ, ನಾನ್ ಬಿಡ್ತಿರ್ಲಿಲ್ಲ. ಇವತ್ತು ಬಿಡ್ತಾ ಇರ್ಲಿಲ್ಲ. ಆದ್ರೆ ನಿಮ್ಮಗ ನಿಂತವನೇ ಸುಳ್ಳಿ ಉಂಗ್ರ ತೋಡ್ಸಕ್ಕೆ ತಯಾರಾಗಿದ್ನಲ್ಲ, ಅವನು ಸುಮ್ಕಿರ್ತಿದ್ನ ಹೇಳಿ? ಖಂಡಿತ ಇಲ್ಲ. ನಿಮ್ ಉದ್ದೇಶ ನಿಶ್ಚಿತಾರ್ಥ ನಿಲ್ಸದ, ಮದ್ವೆ ನಿಲ್ಸದ? ನನ್ ಮ್ಯಾಗ ಕೋಪ ಮಾಡ್ಕೊಳ್ಳೋದ್ರಲ್ಲಿ ನ್ಯಾಯ ಐತೆ. ಆದ್ರೆ ನಿಮ್ ಕೋಪಕ್ಕಿಂತ ನನ್ನ ಉದ್ದೇಶ ಕ್ಲಿಯರ್ ಆಗೈತೆ. ತಲೆ ಕೆಡಿಸ್ಕೋಬೇಡಿ. ನಾನು ನನ್ನ ಗಂಡ ನಿಶ್ಚಿತಾರ್ಥಕ್ಕೆ ಬಂದಿದ್ರಿಂದ ಊರ್ ಜನರ ಮಧ್ಯೆ ನಮಗ್ ಒಳ್ಳೆ ಹೆಸರು ಬಂದೈತೆ.
ನಾವೇನಾರ ಮದ್ವೆಗೆ ಬರ್ಲಿಲ್ಲ ಅಂದ್ರೆ ಅದು ನಮ್ ತೆಪ್ಪಲ್ಲ. ಪುಟ್ಟಕ್ಕನೆ ನಮ್ಮನ್ನ ಉಳಿಸ್ಕೊಳ್ಳಿಲ್ಲ ಅಂತ ಊರ್ ಜನ ಎಲ್ಲ ಮಾತಾಡ್ಕತಾರೆ. ಅದೇಯ ನನ್ ಪ್ಲಾನು. ಅದು ಅಲ್ದೆ ಆ ಪುಟ್ಟಕ್ಕನ್ಗೆ ಬಂಗಾರಮ್ಮನ್ ಸಪೋರ್ಟ್ ಬೇರೆ ಐತೆ. ನಿಮ್ ಮಗ ಬೇರೆ ನಾನು ಆ ಹುಡುಗಿನೇ ಮದ್ವೆ ಆಗೋದು ಅಂತ ತುದಿಗಾಲಲ್ಲಿ ನಿಂತವ್ನೆ. ನಿಮ್ ಮಗನ ನಿಮ್ ಕೈಯಿಂದನೇ ತಡೆಯಕ್ಕಾಗ್ಲಿಲ್ಲ. ನಿಶ್ಚಿತಾರ್ಥಕ್ಕೂ ಮೊದಲೇ ನಾನು ನಿನಗೆ ಹೇಳಿದೆ, ಅದು ಅದರ ಹಾಗೆ ನಡೀಲಿ, ಕಡೆಗಳಿಗಿಲಿ ಆ ಗೋಪಾಲ ಬಂದ್ಬಿಟ್ರೆ ಸಮಸ್ಯೆ ಆಗತ್ತೆ ಅಂತ. ಏನೇನು ಹೇಳಿದೆ? ಯಾವುದೇ ಕಾರಣಕ್ಕೂ ಗೋಪಾಲ ಬರೋದಿಲ್ಲ ಅಂದೆ. ಏನಾಯ್ತು ಕಡೆಗೆ? ನಾನು ಹೇಳಿದಾಗೆ ಆಯ್ತು. ಕಡೆಗಳಿಗಿಲಿ ಆ ರಾಜೇಶ್ವರಿ ಕೈ ಕೊಟ್ಟೆ. ಇಲ್ಲ ರೀ, ಅವಳೇನು ಕೈ ಕೊಟ್ಟಿಲ್ಲ. ನಾನು ಹೋಗಿ ಅವಳನ್ನ ಭೇಟಿ ಮಾಡ್ಕೊಂಡು ಬಂದೆ. ಯಾವಾಗ? ಏನಂದ್ರು? ಅವಳು ಹೇಳೋದ್ರಲ್ಲೂ ನ್ಯಾಯ ಇದೆ ರೀ. ನಾವೇನಾರ ಮದ್ವೆಗೆ ಬರ್ಲಿಲ್ಲ ಅಂದ್ರೆ ಅದು ನಮ್ ತೆಪ್ಪಲ್ಲ. ಪುಟ್ಟಕ್ಕನೆ ನಮ್ಮನ್ನ ಉಳಿಸ್ಕೊಳ್ಳಿಲ್ಲ ಅಂತ ಊರ್ ಜನ ಎಲ್ಲ ಮಾತಾಡ್ಕತಾರೆ. ಅದೇಯ ನನ್ ಪ್ಲಾನು. ಕರೆಕ್ಟ್ ಕೌಸಲ್ಯ. ಹಳ್ಳಿ ಹೆಂಗಸಾದ್ರು ಎಷ್ಟು ಯೋಚನೆ ಮಾಡಿದಾರೆ ನೋಡೋರು. ಹೌದು ರೀ. ಆದ್ರೆ ಅದ್ರ ಮಧ್ಯದಲ್ಲಿ ನನಗೊಂದು ಯೋಚನೆ ಬರ್ತಾ ಇದೆ. ಯೋಚನೆನಾ? ಏನು? ಮದುವೆ ಹೇಗೂ ನಿಲ್ಲತ್ತೆ, ಅಷ್ಟರೊಳಗೆ ಪುಟ್ಟಕ್ಕನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ದುಡ್ಡು ಬಾಚಿಗೆ ಬಿಟ್ರೆ ಹೆಂಗೆ ಅಂತ. ಈ ವಿಚಾರಕ್ಕೆ ನನ್ ಯಾವ ಅಭ್ಯಂತರನೂ ಇಲ್ಲ. ದುಡ್ಡು ಕೊಟ್ಟ ಮೇಲೆ ಮದುವೆ ಆಗದಿದ್ರೆ ಕೊಟ್ಟವ್ರು ಸುಮ್ಮನಿರ್ತಾರ. ಸದ್ಯಕ್ಕೆ ಆ ಮಾತು ಬೇಡ, ಮುಂದೆ ನೋಡೋಣ. ಆದ್ರೆ ಆಮೇಲೆ ಅವಳೇನಾರು ಬಂದು ದುಡ್ಡು ವಾಪಸ್ ಕೊಡು ಅಂದ್ರೆ ನಾವು ಕೊಡಕ್ ಆಗಲ್ಲ ಅಂತ ಹೇಳ್ಬೇಕು ರೀ. ಹೌದೌದು, ಒಂದ್ಸಾರಿ ನಮ್ ಕೈ ದುಡ್ಡು ಬಂದ್ಮೇಲೆ ವಾಪಸ್ ಕೊಡೋದುಂಟಾ? ಹೌದು ರೀ. ಆ ಪುಟ್ಟಕ್ಕನ ಹತ್ರ ಸಾಕಷ್ಟು ದುಡ್ಡಿದೆ ಅಂತ ರಾಜೇಶ್ವರಿ ಅವಾಗವಾಗ ಹೇಳ್ತಿರ್ತಾಳೆ. ಅಂದ್ರೆ ಜಾಕ್ಪಾಟು ನಮ್ ಕಣ್ ಮುಂದೆನೆ ಇದೆ ಅಂತ ಆಯ್ತು. ಸುಮ್ಮನೆ ಇದ್ರೆ ನಾವೇ ದಡ್ರು. ಆದ್ರೂ ಮಾತಿಗೆ ಹೇಳ್ತಿದ್ದೆ ಕೌಸಲ್ಯ, ಆ ಹುಡುಗಿ ನಿಮ್ ಮನೆಗೆ ಮದುವೆ ಆದ್ರೂ ಹೆಚ್ಚು ದಿನ ಇರೋಲ್ಲ ಅಂತ ಸ್ವಾಮಿಗಳೇ ಹೇಳಿದ್ದಾರೆ. ಟೆನ್ಷನ್ ಯಾಕೆ? ಅಯ್ಯೋ, ಸುಮ್ನೆ ಬಾಯಿ ಮಾತ್ಗೂ ಆ ಮಾತು ಹೇಳ್ಬೇಡ್ರಿ. ಆ ಮನೆ ಸಂಬಂಧ ನೆನ್ಸ್ಕೊಂಡ್ರೆ ನನಗೇನೋ ಒಂಥರ ಸಂಕಟ ಆಗುತ್ತೆ. ಹಾಗಲ್ವೇ? ಇಲ್ಲ ಅಂದ್ರೆ ಮಗ ನಿಮ್ ಜೊತೆಗಿರಲ್ಲ ಅಂತ ಸ್ವಾಮಿಗಳು ಹೇಳಿದಾರಲ್ಲ, ಅದಕ್ಕೆ ಹೇಳಿದೆ. ಈಗ್ಲಾದ್ರೂ ಬಾಯ್ ಬಿಟ್ಟು ಮಾತಾಡೋಣಯ್ಯ. ಬಸ್ಸು ಹೊತ್ತಿಗೆ ಮೇಲೆ ನಂಜಮ್ಮ ಹೀಗೆ ಕೋಪ ಮಾಡ್ಕೊಂಡಿದ್ರೆ ನೀವಿಬ್ರು ಯಾವಾಗ ತಾನೇ ಒಂದಾಗ್ತೀರಾ? ಏನಂದೆ ನೀನು? ಅವಳ ಬಗ್ಗೆ ನನ್ನ ಮಗನ್ ತವ ಮಾತಾಡ್ಬೇಕಾ? ಏನಾಗದೆ ಸ್ನೇಹ ನಿನ್ಗೆ? ಯಾಕೆ ನೀನು ಆ ಬಂಗಾರಮ್ಮ ಪರ ಸೇರ್ಕೊಂಬಿಟ್ಟಿಯ ಹಂಗೆ? ಅಮ್ಮ, ನೀವು 1 ನಿಮಿಷ ಇರಿ. ಅಣ್ಣಯ್ಯ, ನೀನ್ ಮೌನವಾಗಿರೋದ್ರಿಂದನೇ ಸಂಬಂಧ ಮುರಿತಿರೋದು. ಮಾತಾಡು ಅಣ್ಣಯ್ಯ. ನೀನೇನೆ ಸಂಬಂಧಗಳ ಬಗ್ಗೆ ಮಾತಾಡೋದು? ಮೊದಲು ನಿನ್ ಮನೆ ಸಂಬಂಧಗಳನ್ನೆಲ್ಲ ನೆಟ್ಕವ ನೋಡ್ಕೋ. ಅಮ್ಮ ನಡಿ ಹೋಗೋಣ. ಸ್ನೇಹ ಬರ್ತೀನಿ. ಹಲೋ ಶ್ರೀ, ಹೇಳಿ. ಇದೇನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ? ಮಿಸ್ಸೋ, ಗದಿತವ ದೊರೆ ಬಂದವನೆ. ಏನ ದೊರೆನಾ? ಹ್ಞೂ, ನಿಮ್ಮನ್ನ ಬರಕ್ ಹೇಳ್ತಾನೆ ಮಿಸ್ಸೋ. ಅದನ್ನ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು ಹೇಳಿದ್ನಶ್ರೀ? ಇಲ್ಲ ಇಲ್ಲ, ಫೋನ್ ಮಾಡಿದ್ದ, ನಿಮ್ನ ಬರಕ್ ಹೇಳ್ದ. ಬರ್ತಾ ನಿಮ್ಮ ಅಕ್ಕನೂ ಕರ್ಕೊಂಬಂದ್ರೆ ಅವ್ರಿಗೂ ಶುಭಾಶಯ ಹೇಳ್ತಾನಂತೆ. ಅಣ್ಣ, ಸುಳ್ಳು ಹೇಳಕ್ಕಿಲ್ಲ ಅಂತ ಮತ್ತೆ ಸುಳ್ಳು ಹೇಳ್ತಿದೆಯಲ್ಲ. ಇದೇ ಕೊನೆ ಸುಳ್ಳುಕಲ್ಲ. ಬಂದ್ಮೇಲೆ ಹೆಂಗೋ ದಿಟ ಹೇಳ್ಬಿಡ್ತೀನಲ್ಲ. ಹಲೋ ಹಲೋ ಶ್ರೀ. ಹಾ ಮಿಸ್ಸೋ,
ಬರ್ತೀರಲ್ವರ ಬರ್ತಾ ಸಹನವ್ರನ್ನೂ ಕರ್ಕೊಬನ್ನಿ. ಆ ದೊರೆ ಏನಾದರೂ ಮತ್ತೆ ಫೋನ್ ಮಾಡಿದ್ರೆ ನಾನು ಬರಲ್ಲ ಅಂತ ಹೇಳಿ. ಯಾಕೆ ಮಿಸ್ಸು? ಅಷ್ಟಿದ್ರೆ ಅವನೇ ನನಗೆ ಫೋನ್ ಮಾಡಿ ಕರೀಲಿ. ಕರೀತೀವನಲ್ಲ. ನೀವಲ್ಲ, ದೊರೆ. ಅವನ ಹತ್ರ ನನ್ನ ನಂಬರ್ ಇದೆಯಲ್ವಾ, ಯಾವ್ದ್ಯಾವ್ದಕ್ಕೂ ಕಾಲ್ ಮಾಡ್ತಾನೆ. ನನ್ನ ಮೀಟ್ ಮಾಡಬೇಕು ಅಂದ್ರೆ ನನಗೆ ಕಾಲ್ ಮಾಡ್ಬೋದಲ್ವಾ? ಬಿಡಿ ಶ್ರೀ, ನಾನೇ ಮಾತಾಡ್ಕೋತೀನಿ. ಹಲೋ ಹಲೋ, ಅವ್ರು ಫೋನ್ ಮಾಡಿದ್ನಾ? ಹಲೋ ಹಲೋ. ಇವಳಲ್ಲ ದೊರೆ, ಇವಳಿಗೆ ಫೋನ್ ಮಾಡ್ತಾನಂತವಳೆ. ಅಣ್ಣ ಏನು ಸರಿಯಾಗಿ ಕೇಳಿಸ್ಕೊಂಡಿ ನೀನು? ಏನು ಅಕ್ಕಿಗೆ ದೊರೆ ಫೋನ್ ಮಾಡಿದ್ನಂತ? ಓ, ನಾನೇ ಇಲ್ಲಿರುವಾಗ ಬೇರೆ ಇನ್ ಯಾರನ್ನ ಫೋನ್ ಮಾಡಿರ್ತಾರೆ? ಏನಂತೆ, ಬರ್ತಿದಾರಂತ? ಅದು ಮೇಸ್ಟ್ರೆ ಒತ್ತಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟೈತೆ. ಅಯ್ಯೋ ಮತ್ತೇನಾ? ಮೊದಲಾಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನೇ ತಿದ್ಕೊಳಕ್ಕಾಗದೆ ಒದ್ದಾಡ್ತಿದ್ದೀನಿ. ಮತ್ತೊಂದ? ಅಲ್ಲಲ್ಲ, ಅದು ನಿಮ್ಗೇನು ತೊಂದರೆ ಆಗಕ್ಕಿಲ್ಲ, ಆದ್ರೆ ನಿಮ್ಮ ಹುಡುಗಿ ಇಲ್ಲಿಗೆ ಬರಕಿಲ್ಲ. ಏಯ್ ಸುಮ್ಕಿಲ್ಲ ನೆಕ್ಸ್ಟ್. ನನ್ನ ಸ್ನೇಹವ್ರಿಗೆ ಫೋನ್ ಮಾಡಿದ್ದೆ, ಅವ್ರಿಗೆ ಬರಕ್ ಆಗಿಲ್ಲ ಅಂತ ಹೇಳಿದ್ರು. ನನ್ನ ಪಾಡಿಗೆ ನಮ್ಮ ಮನೇಲೇ ಇದ್ದೆ. ಈಗಲೂ ಮನೆಗೆ ಹೋಗ್ಬಿಡಿ ಮೇಸ್ಟ್ರೆ, ಅದೇ ಒಳ್ಳೇದು. ನಿಮ್ಮ ನಂಬ್ಕೊಂಡು ಬಂದಲ್ಲ ರೀ. ಮಾತಾಡವಿ, ಏನಾಯ್ತು? ಅಪ್ಪ ಏನಾದ್ರು ಅಂದ್ರ? ಮೋಸ ಮಾಡ್ಬಿಟ್ಟ ಕಣವಿ. ಪ್ರದೀಪ್ ಇಂಥವನು ಅಂತ ಗೊತ್ತಿಲ್ದೆ ಮೋಸ ಹೋಗ್ಬಿಟ್ಟೆ. ಯೋನವಿ ಹೇಳ್ತಿದ್ಯಾ? ಮೋಸ ಹೋಗ್ಬಿಟ್ಟ ಅಂದ್ರೆ? ಒಂದ್ ಸ್ಯಾನೆ ಸುಳ್ಬುರ್ಕ ಸಿಗರೆಟ್ ಸೇತಾನೆ, ಹುಡ್ಗಿರ್ ಸವಾಸ ಐತೆ. ನನ್ ತಾವ್ ಸುಳ್ಳು ಹೇಳಿ ಜೊತೆಲ್ ತಿರ್ಗಾಡವನೆ ಸಂಗ್ನ. ಈ ಹುಡುಗ್ರನ್ನೇ ನಂಬಾರ್ದು, ಬಾಯಿ ಬಿಟ್ರೆ ಸುಳ್ಳು. ಜಾಬಲ್ಲಿ ಬೆಂಕಿಪಟ್ನ ಮಡಗಿದ್ದ, ಆಗ ಗೊತ್ತಾಯ್ತು ಅವನ್ ಎಂತವನು ಅಂತ. ಅದ್ ಮಾತ್ರ ಅಲ್ಲ ಕಣವಿ, ನಂಗ್ ಮಾಡೋ ಮೆಸೇಜ್ನ ಬ್ಯಾರೆ ಹುಡ್ಗಿರ್ಗೂ ಕಳಿಸ್ತಾನೆ. ಒಂದ್ ಸಿಟಿ ಹುಡುಗ ಅಂತ ಬಿದ್ಬಿಟ್ಟೆ. ಸಿಟಿ ಹುಡುಗರು ನಂಬ್ಲೇಬಾರ್ದು, ಮುಂದೆ ಇರೋವಾಗೊಂದು ಇಲ್ದೆ ಇರೋವಾಗೊಂದು ಆಟ ಆಡ್ತಾರೆ. ಅದ್ರಲ್ಲೂ ಓದಿರೋ ನನ್ ಮಕ್ಳನ್ನಂತೂ ನಿಜವಾಗ್ಲೂ ನಂಬ್ಲೇಬಾರ್ದು. ಅದೇನೆಲ್ಲ ಮಾಡ್ತಾರೋ ಯಾರಿಗ್ ಗೊತ್ತು. ಸಾರಿ ಸಹನಾ, ನಿನ್ ನಿಶ್ಚಿತಾರ್ಥಕ್ಕೂ ನಾನ್ ಬರಕ್ಕಾಗ್ನಿಲ್ಲ. ಎಲ್ಲ ಸಂದಕ್ಕಾಯ್ತಾ? ಏನಾಯ್ತವಿ? ಮೇಷ್ಟ್ರುವೇನಂತ ಸುಳ್ಳು ಹೇಳಿದ್ರು ಗೌರಿ. ಏನು? ಆ ಗೋಪಾಲ ಯಾವುದೇ ಶಾಸ್ತ್ರಕ್ಕೂ ಬರಲ್ಲ ಅನ್ನೋದನ್ನ ಸರ್ ಅವ್ರ ಮನೇಲಿ ಒಪ್ಸಿದ್ದಾರೆ ಅನ್ಸತ್ತೆ. ನಮ್ಮ ಅಪ್ಪ ಅಮ್ಮಂಗೆ ನಿಮಗೂ ಗೋಪಾಲ ಹೋಗಿರೋ ಮನಸ್ತಾಪನ ಅರ್ಥ ಮಾಡಿಸ್ದೆ, ಅವರು ಒಪ್ಕೊಂಡಿದ್ದಾರೆ. ನಿಮ್ ಮನೆಯವ್ರು ಬರ್ತಾರೆ ಅಂತ ತಾನೇ ನೀವ್ ಹೇಳಿದ್ದು? ಅವ್ರು ಬರಕಿಲ್ಲ ಅಂತ ನಾವ್ ಹೇಳಿದ್ವಲ್ಲ. ಹೇಳಿದ್ರ? ಯಾರ ಹತ್ರ? ಮೇಸ್ಟ್ರೆ, ನೀವ್ ಇಸಿದಾಗ ನನಗೆ ಸುಳ್ಳು ಹೇಳಿದ್ರ? ಯಾವ್ದಕ್ಕೂ ನಮ್ಮ ಸರಲ್ಲಿ ನಾವಿರ್ಬೇಕು ಸಹನಾ. ಹಿಂದೆ ಮುಂದೆ ಮಾಡ್ದೆ ಯಾವ ನಿರ್ಧಾರನೂ ತಕ್ಕಬಾರ್ದು. 1000 ಸಲ ಯೋಚನೆ ಮಾಡ್ಬೇಕು, ಯಾರನ್ನೂ ನಂಬಕ್ಕಾಗಕ್ಕಿಲ್ಲ. ನೀನುವೇ ಒಸಿ ಹುಷಾರಾಗಿರು ಸಹನಾ.
ಶ್ರೀ ಏನ್ ಮಿಸ್? ಅಲ್ಲೊಂಚೂರು ಪೇಂಟ್ ಮೆತ್ಕೊಂಡಿದ್ದೆ ನೋಡಿ. ಒಂಚೂರು ಮೇಲೆ. ಆಯ್ತಾ? ಇಲ್ಲ ಶ್ರೀ, ಇನ್ನೊಂಚೂರು ಮೇಲೆ. ಈಗ ಎಲ್ ಮಿಸ್? ಇನ್ನೊಂಚೂರು ಮೇಲ್ಗಡೆ ಶ್ರೀ. ಶ್ರೀ 1 ಸೆಕೆಂಡ್ ಬನ್ನಿ. ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ ಮನದ ಪ್ರತಿ ಮೂಲೆಯಲು ನೀನೆ ತುಂಬಿರಲು ನಿನಗೋ ನಿನ್ನ ಕಂಗಳು. ಇಲ್ಲೇ ಇದ್ಲಲ್ಲ, ಲ್ಯಾಬ್ಗೆ ಏನಾದ್ರು ಹೋಗ್ಬಿಟ್ಲಾ? ಅಲ್ಲ ಸರ್, ನಾನ್ ನಿಮ್ನ ನೋಡ್ಲಿಲ್ಲ ಅಂತ ಹಂಗೆ ಸುಮ್ನಾಗೋದ್ರಾ? ಕಾಲೇಜಲ್ಲಿ ನನ್ನ ಮಾತಾಡ್ಸಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇದೀರಲ್ಲ, ಇನ್ ನಮ್ಮ ಅಕ್ಕನ ಹತ್ರ ಮಾತಾಡ್ತೀರಾ? ಅಲ್ಲ, ಎಲ್ಲಿ ನೀನು ನಿಮ್ಮ ಅಕ್ಕನ ತರ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ಕೋಪ ಇದೆ, ಆದ್ರೆ ಅಕ್ಕನಷ್ಟಲ್ಲ. ನೀವು ಅಕ್ಕನ ಹತ್ರ ಸಾರಿ ಕೇಳಿದ್ರಾ? ಎಷ್ಟತಿ ಕೇಳಿ, ಅವ್ರ ಸಮಾಧಾನನೇ ಆಗ್ತಾ ಇಲ್ಲ. ಅಕ್ಕ ಸಮಾಧಾನ ಆಗೋರ್ಗು ಕೇಳೋದು ನಿಮ್ ಕರ್ತವ್ಯ. ಇರೋ ವಿಷಯನ ಅಕ್ಕನ ಹತ್ರ ಹೇಳಿ, ಅವಳು ಕ್ಷಮಿಸ್ತಾಳೆ. ಆಮೇಲೆ ಸ್ನೇಹ ಅಕ್ಕನ ಹತ್ರನೂ ಮಾತಾಡಿ. ಸಹನಾ ಅಕ್ಕನ್ಕಿಂತ ಸ್ನೇಹ ಅಕ್ಕನೇ ಬೇಗ ಕ್ಷಮಿಸೋದು. ಅವಳು ಎಷ್ಟು ಬೇಗ ಕೋಪ ಮಾಡ್ಕೋತಾಳೋ ಅಷ್ಟೇ ಬೇಗ ಕರಗ್ತಾಳೆ. ನೀವು ಧೈರ್ಯವಾಗಿ ಹೋಗಿ ಮಾತಾಡಿ, ನಾನ್ ನಿಮ್ ಜೊತೆ ಇರ್ತೀನಿ. ಅಂದ್ರೆ ತಾವು ನನ್ನ ಕ್ಷಮಿಸಿದ್ರ ಅಂತ ತಿಳ್ಕೊಬೋದಾ ಮೇಡಮ್? ಪಾಪ ಹೋಗ್ಲಿ ಅಂತ. ಏನ್ ಮಾಡೋದು, ಪಾಪ ಆಗೋದ್ರಲ್ಲ. ನಾಚಿಕೆ ಎಂತದು ಇಲ್ಲ ರಾಜಪ್ಪ. ಸಹನಾ ಅವ್ರಿಗೆ ನನ್ನ ಮೇಲೆ ಕೋಪ. ಅವರು ನೋಡಕ್ ಮಾತ್ರ ಸಿಕ್ಕಾಪಟ್ಟೆ ಸಾಫ್ಟು, ಆದ್ರೆ ಕೋಪ ಮಾಡ್ಕೊಂಡ್ಬಿಟ್ರೆ ಒಂದು ಮಾತು ಕೂಡ ಆಡಲ್ಲ, ಗೊತ್ತಾ? ಕೋಪನ ಅದು ನಿಮ್ ಯಾಕೆ? ನಾನು ಸುಳ್ಳು ಹೇಳ್ದೆ. ನಾನು ಮಾಡಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ, ಅದಕ್ಕೆ. ಲೇ ಶಂಭು, ಕೇಳಿಸ್ಕೊಂಡೇನ್ಲ? ಈ ನನ್ ಮಗನ್ ಕಂಡ್ರೆ ನಾ ಹುಡುಗಿಗೆ ಇಷ್ಟ ಇಲ್ವಂತೆ. ಅವ್ರನ್ನ ಹೇಗ್ ಸಮಾಧಾನ ಮಾಡೋದು ಅಂತ ತೋಚ್ತಾನೆ ಇಲ್ಲ ರಾಜಪ್ಪ. ಅವ್ರನ್ನ ಮಾತಾಡ್ಸಕ್ ಹೋದ್ರು ಮುಖ ತಿರ್ಸ್ಕೊಂಡು ಹೊಟ್ಟೋದ್ರು. ಈಗ ಮತ್ತೆ ಮತ್ತೆ ಹಿಂದೆ ಹೋಗಿ ಸಾರಿ ಕೇಳೋದು ಒಂದೇ ದಾರಿ ಅಂತ. ಲೇ ಕಾಳಿ, ನೀ ಹೇಳಿದ್ದು ಕರೆಕ್ಟ್ ಕರ್ಲ. ನಿಂಗೆ ಇವ್ನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಕಾಣ್ತದೆ. ಇವನ್ನ ನೋಡಿ ಅವಳೆ ಮುಖ ತಿರ್ಸ್ಕೊಂಡು ಹೋದು ಅಂತ ಬೇರೆ ಹೇಳ್ತಾವ್ ನೀವನು. ಲೇ, ನಾನ್ ಹೇಳಿಲ್ವೇನ್ಲಾ, ಸಾನನ್ ಮನ್ಸ್ನಾಗಿರೋದು ನಾನು. ಆದ್ರೆ ಈ ನನ್ ಮಗ ಬೊಡ್ಡಿ ಇದ್ನು, ಅವಳನ್ನ ಬಲವಂತ ಮಾಡ್ತಾವನಷ್ಟೇಯ. ಲೇ ಕಾಳಿ, ಬರ್ಲ ಅವ್ನ್ಗೆ ಆವಾಜ್ ಹಾಕ್ಬಿಟ್ಟು ಬರೋಣ. ಲೇ ಬೇಡಕಲ್ಲ, ನಾವ್ ಅವ್ನಿಗೆ ಆವಾಜ್ ಹಾಕಿ ಆಮೇಲೆ ಅವ್ನ್ ಜಿದ್ದಕ್ ಬಿದ್ದು ಏನಾನ ಮಾಡ್ಬಿಟ್ಟಾನು. ತಾನೇ ನನ್ ಕಡೆಕಿರುವಾಗ ಇವನ್ ಯಾವನ ಬಚ್ಚ ನನ್ ಮಗಕ್ಕಲ್ಲ. ಸಾನಾ, ಬಾ. ಮೆಸ್ ಒಳಗಿನ ಕೆಲಸ ಎಲ್ಲ ಆಯ್ತನವ? ಹ್ಞೂ ಕಣವ, ಎಲ್ಲ ಮುಗೀತು. ಓ, ಮೆಸ್ಸಲ್ಲಿ ಕುರ್ಚಿ ಸರಿ ಇಲ್ಲ ಅಂದಲ್ಲ, ಕಾರ್ಪೆಟ್ರ್ ಬರ ಕೇಳಿವ್ನಿ. ಯೋಟೊತ್ತಿಗೆ ಬರ್ತಾನೆ? ಇನ್ನೇನ್ ಬಂದ. ಅವನೇ ಬಂಗಾರಮ್ಮನ ಮಗ. ಸುತ್ತ ತಳ್ಳಿ ಗೊತ್ತು,
ನಾನೇ ಬಡ್ಡಿ ಬಂಗಾರಮ್ಮನ ಮಗ ಅಂತ. ಏಯ್ ನೀನಾ? ನೀನ್ಯಾಕೋ ಬಂದೆ ಇಲ್ಲಿ? ಹೋಗ ಆಚೆ. ನೇಹ ಯಾರ್ ತಾವ್ ಜಗಳ ತೆಗ್ದವಳು? ಇರೋ ನಾನು ನೋಡ್ಕೊಬತ್ತೀನಿ ಇರೋ. ಏನೋ ನಿಮ್ಮಮ್ಮ ಹೇಳಿ ಕಳ್ಸಿಲ್ಲ ನಮ್ಗೆ ಒಂದ್ ಸಹಾಯ ಮಾಡಕ್ಕೆ. ನೋಡು ನಿನ್ ಸಹಾಯ ನಮಗ್ ಬೇಕಾಗಿಲ್ಲ, ಅರ್ಥ ಆಯ್ತಾ? ಹೋಗ್ತಾ ಇರ್ಲಿಲ್ಲ. ಅದು ಈ ಮನೆ ನಿಮ್ದು ಅಂತ. ಏನು ಮಾತಾಡ್ಬೇಡ ಮೊದ್ಲು